ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ವಾಂಬಾಗಿನ ತಲಾಪೆಸ್. 24th ಈವ್ನಿಂಗಿಗೆ ನಾವೆಲ್ಲ ಪೂಜೆಗೆ ಹೋಗಲಿಕ್ಕೆ ರೆಡಿಯಾಗಿದ್ದೇವೆ. ನಮಗೆ 7:30ಗೆ ಪೂಜೆ ಇತ್ತು. ನಾವು ಬೇಗನೆ ಹೊರಟು ಚರ್ಚಿಗೆ ಹೋದೆವು. ಅಲ್ಲಿ ಚರ್ಚ್ ವಠಾರದಲ್ಲಿ ನಿರ್ಮಿಸಿದ ಗೋದಲಿಯನ್ನೆಲ್ಲ ನಾವು ನೋಡಿದೆವು. ಅದೇ ರೀತಿ ಗಾರ್ಡನ್ ಹಾಗೂ ಚರ್ಚಿಗೆಲ್ಲ ಲೈಟಿನಿಂದ ಅಲಂಕರಿಸಿದ್ರು. ನೋಡಿ, ಇದು ನಮ್ಮ ಚರ್ಚಲ್ಲಿ ಮಾಡಿದಂತಹ ಗೋದಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಅಟ್ರಾಕ್ಟಿವ್ ಆಗಿತ್ತು. ತುಂಬ ಖುಷಿ ಆಯಿತು ಇದನ್ನು ನೋಡಿ. ಈಗ ಇದನ್ನು ನೀವು ಕೂಡ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಚರ್ಚಲ್ಲಿ ಮಕ್ಕಳಿಗೆ ಸ್ಟಾರ್ ಕಾಂಪಿಟೇಷನ್ ಕೂಡ ಇತ್ತು. ಇಲ್ಲಿ ಕೆಲವು ಮಕ್ಕಳೆಲ್ಲ ಮಾಡಿದಂಥ ಸ್ಟಾರ್ಸನ್ನು ತಂದು ಹ್ಯಾಂಗ್ ಮಾಡಿದ್ದಾರೆ. ಪೂಜೆ ಆದಮೇಲೆ ಯೂತ್ನವರದ್ದು ಪ್ರೋಗ್ರಾಮ್ ಇತ್ತು. ಅದೇ ರೀತಿ ಪೂಜೆಗೆ ಬಂದವರಿಗೆಲ್ಲ ಕೇಕ್ ಹಾಗೂ ಕಾಫಿಯ ವ್ಯವಸ್ಥೆ ಕೂಡ ಇತ್ತು. ನಾವೆಲ್ಲ ಒಬ್ಬರಿಗೊಬ್ಬರು ವಿಶ್ ಮಾಡಿ ನಾವು ಮನೆಗೆ ಬಂದೆವು. ನೋಡಿ ಫ್ರೆಂಡ್ಸ್, ಮನ್ವಿತಾ ಮಾಡಿದ ಗೋದಲಿಯನ್ನು ನೋಡಿ, ತುಂಬ ಚೆನ್ನಾಗಿ ಸಿಂಪಲಾಗಿ ಮಾಡಿದ್ದಾಳೆ. ನೋಡಿ ಎಷ್ಟು ದೊಡ್ಡದಾಗಿ ಮಾಡಿದ್ದಾಳೆ. ಬೆಟ್ಟವನ್ನು ಮಾಡಿದ್ದಾಳೆ. ಆ ಬೆಟ್ಟದಿಂದ ನೀರು ಹರಿಯುವ ಹಾಗೆ ಮಾಡಿದ್ದಾಳೆ. ನೋಡಿ, ಈ ಥರ ಹರಿದುಕೊಂಡು ನೀರು ಇಲ್ಲೊಂದು ದೊಡ್ಡ ಕೊಳ ಮಾಡಿದ್ದಾಳೆ. ಆ ನೀರು ಬಂದು ಇಲ್ಲಿ ಬೀಳುವ ಹಾಗೆ ಮಾಡಿದ್ದಾಳೆ. ನೋಡಿ ನೋಡಿ, ಇಲ್ಲಿ ಬೀಳ್ತಾ ಇದೆ ನೀರು. ಈ ಕಡೆ ಎಲ್ಲ ಹುಲ್ಲು ಇದೆ. ಇಲ್ಲಿ ನಾವು ರಾಗಿಯನ್ನು ಹಾಕಿದ್ದೆವು, ಅದು ಕೂಡ ಈಗ ಚೆನ್ನಾಗಿ ಮೊಳಕೆ ಬಂದಿದೆ. ಇಲ್ಲೆಲ್ಲ ಹುಲ್ಲು ಇದೆ.
ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ವಿತ್ ಆ ಫ್ಯಾಮಿಲಿ ಬ್ಲಾಗಿಗೆ ನಿಮಗೆ ಸ್ವಾಗತ. ಇವತ್ತು ಕ್ರಿಸ್ಮಸ್ ಡೇ. ತುಂಬ ಬ್ಯುಸಿಯಾಗಿದ್ದೇನೆ. ಬೆಳಗ್ಗೆಯಿಂದ ಅಡುಗೆ ಮಾಡೋದರಲ್ಲೇ ಬ್ಯುಸಿಯಾಗಿದ್ದೇನೆ. ಇನ್ನೂ ಕೂಡ ಇಡ್ಲಿ ಬೇಯ್ತಾ ಇದೆ, ಕಂಪ್ಲೀಟ್ ಆಗಲಿಲ್ಲ. ಈ ಥರ ನಾನು ಪ್ಲೇಟ್ ಇಡ್ಲಿ ಕೂಡ ಮಾಡಿದೆ, ತುಂಬ ಬೇಗನೆ ಆಗ್ತದೆ. ಇಲ್ಲಿ ನಾನು ಕಡಲೆ ಸುಕ್ಕವನ್ನು ಮಾಡಿದ್ದೇನೆ. ಇನ್ನು ಚಿಕನ್ ಸಾರು ಮತ್ತು ಚಿಕನ್ ಕಬಾಬ್ ಮಾಡಲಿಕ್ಕಿದೆ. ಗ್ರೈಂಡ್ ಆಯಿತು. ಇಲ್ಲಿ ಚಿಕನ್ ಬೇಯ್ತಾ ಇದೆ. ಫ್ರೆಂಡ್ಸ್, ಕ್ರಿಸ್ಮಸ್ಸಿನ ಕುಸ್ವಾರ ಹಾಗೂ ಕೇಕ್ ಇದೆಲ್ಲ ನಿಮಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರಿಗೆ, ಅದೇ ರೀತಿ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಯವರಿಗೆ ಮೆರಿ ಕ್ರಿಸ್ಮಸ್. ಫ್ರೆಂಡ್ಸ್, ರುಚಿಯಾದ ಚಿಕನ್ ಕಬಾಬ್ ರೆಡಿಯಾಗಿದೆ. ಫ್ರೆಂಡ್ಸ್, ನಾನಿವತ್ತು ಇಡ್ಲಿಯನ್ನು ಶೇಂದಿ ಹಾಕಿ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿದೆ. ಶೇಂದಿ ಜೊತೆಗೆ ಉದ್ದಿನಬೇಳೆ ಕೂಡ ಹಾಕಲಿಕ್ಕಿದೆ, ಆದರೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡ್ರೆ ಸಾಕು. ನೋಡಿ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಅದೇ ರೀತಿ ನಾನು ದೊಡ್ಡ ಪ್ಲೇಟಲ್ಲಿ ದೊಡ್ಡ ಇಡ್ಲಿಯನ್ನು ಕೂಡ ಮಾಡಿದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಸೌತೆ ಹಾಗೂ ಈರುಳ್ಳಿ ಹಾಕಿ ಸಲಾಡ್ ಮಾಡಿದ್ದು. ನೋಡಿ, ಚಿಕನ್ ಸಾರು ಕೂಡ ರೆಡಿ ಆಯಿತು. ಕೊನೆಗೂ ಬೆಳಿಗ್ಗೆಯಿಂದ ಶುರು ಮಾಡಿದ ಅಡಿಗೆ ಕಂಪ್ಲೀಟ್ ಆಯಿತು. ಈಗ ನಾವು ಊಟ ಮಾಡ್ತಾ ಇದ್ದೇವೆ. ನೀವು ಕೂಡ ಬನ್ನಿ.